ಅಲ್ಲೇನು ಕಾಣಿಸ್ತಲ್ಲ ಚಂದ್ರ ನೋಡ್ರಿ. ಸೂರ್ಯನ ಉದಯ ಆಗತಾನ, ಚಂದ್ರನು ಅಲ್ಲೇ ಅದಾನ. ಜಸ್ಟ್ ಒಂದು ಚುಕ್ಕಿ ಥರ ಕಾಣಿಸಾಕತ್ತಾನ ಚಂದ್ರ. ಟೈಮ್ ಈಗ ಫೋನಿ 6 ಆಗೈತಿ. ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ಲಾಗ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಇದು ರೌದಿ ಐತಿಲ್ಲ, ರೌದಿ ಕಟ್ ಮಾಡಿಸ್ಬೇಕಾ. ಮಧ್ಯಾಹ್ನ ಮ್ಯಾಗಿನ ಗಾಡಿ ಬರ್ತೈತಂತ ನಾನು ಊರಿಗೆ ಹೊಂಟೇನಿ, ದೇವಸ್ಥಾನಕ್ಕೆ ಹೊಂಟೇನಿ. ಈಗ ಸದ್ಯಕ್ಕೆ ಬೋರ್ ಚಾಲೋ ಐತಿ. ಅವ್ರು ಹಾಸ್ಕೋತಾರಂತಂದ್ರೆ ಅವ್ರೇನೋ ಬಿಟ್ಟಿಲ್ಲ ಅಂತ. ಕೆರೆ ತುಂಬಿ ಓರ್ಫುಲ್ಲಾಗಿ ಈ ನಮ್ಮ ಗಳೆ ಹೊಡಿ ನೆಲ್ತ ಬಂದುಬಿಡ್ತೈತಿ. ನೀರು ಆಯ್ತಂದ್ರೆ ಮತ್ತು ಅದು ಗಾವಗಂಗಿಲ್ಲ ಗಾಡಿಗೆ. ಅದಕ್ಕೋಸ್ಕರ ಅಯ್ಯೋ ನಮ್ಮ ಮನೆಯವ್ರು ಅಲ್ಲೊಂದು ಸ್ವಲ್ಪ ನೀರು ತುಂಬ್ಕೊಳ್ಳೋದಿತ್ತು. ನಾನು ಹಂಗೆ ವಿಡಿಯೋ ಮಾಡೋಕತ್ತಲ್ದಾಗ ಹಂಗೆ ಬಂದುಬಿಟ್ಟು ನಾನು. ಯಪ್ಪ ಎಷ್ಟು ಥಂಡಿ ಅಂತಂದ್ರೆ ಇಷ್ಟು ಥಂಡಿ ಭಾಳ ವರ್ಷದ ಹಿಂದ್ಗಡೆ ಇತ್ತು. ನಮ್ಮ ಕಡೆ ಮಳೆ ಭಾಳ ಆಗಿಲ್ಲ, ಆದರೂ ಇಷ್ಟೊಂದು ಥಂಡಿ ಹಾಕೈತೆ ಅಂತ ಗೊತ್ತಿಲ್ಲ. ಅಲ್ಲೆಷ್ಟು ತಗ್ಗಿದ್ದಲ್ಲಿ ನೀರು ಇರ್ತಾವಲ್ಲ, ಹಾಗಾಗಿ ಸಿಕ್ಕಾಪಟ್ಟಿ ಥಂಡಿ ನಮ್ಮ ಕಡೆ. ನಿಮ್ಮ ಕಡೆ ಥಂಡಿ ಐತೇನಿಲ್ಲ ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಕಡೆನೂ ಇರ್ಬೋದು. ಹೋದ ವರ್ಷ ಅಂದರೂ ಚಳಿಗಾಲ ಅಂತ ಅನ್ನಿಸ್ಲಿಲ್ಲ. ಒಂದೀಟು ಥಂಡಿನೇ ಇದ್ದಿರ್ಕಿಲ್ರಿ ಹೋದ ವರ್ಷ. ಮರಿನ ಉಳಿಲಿಲ್ಲ ನೋಡಿ, ಅಂಥ ಟೈಮ್ನಾಗ ಇಟ್ಟು ನೀನು ನಾನು ಮರಿ ತೆಗ್ಯಾಕ. ಆ ಕರಿವು ಮತ್ತು ಏನಾಗಿಲ್ಲ ನೋಡಿ, ಕರಿವು ಗಟ್ಟಿ ಅದಾವು. ಬರೀ 7 ಪಿಳ್ಳು ಉಳಿದು ನೋಡ್ರಿ. ಅವು 17 10 ಹೋದು, 7 ಉಳಿದು. ಹಿಂಗಾಕೈತಿ ನೋಡ್ರಿ. ಅದು ನಂಗೆ ಕುಡ್ರಿ ಹಾಕಿದ್ರೆ ಪಾಪ ಅದು ಹೆಂಗೆ ಆಕೈತಿ ಹೇಳ. ಹಂಗೆ ಹಾಕ್ಬೇಡಂಗೆ ದೇಶ. ಅದಕ್ಕೆ ಅದು ಸವಾನ ಎಲ್ಲಕ್ಕೆ ನಿಂತ್ಕೋಬೇಕು. ಮತ್ತೀಗ ಗೊಬ್ಬಾಗೈತದ ಸರಿದಿಲ್ಲ. ಮತ್ತದ ಮಕ್ಕಳದು ಮ್ಯಾಗ ಏರ ಇಲ್ಲಿ ಇಳಿಜಾರ ಆಗ್ಬಾರ್ದು. ಮತ್ತದ ಉಳ್ಕೆ ಟೈಮ್ನಾಗ ನಡೀತೈತೆ. ಮತ್ತು ನೀ ಎಲ್ಲ ಓದೋದ ಬಡ್ಡಿಗೆ ಇದನ್ನು ಮಾಡಿದ್ರೆ ಪಾಪ ಅದು ಹೆಂಗೆ ಮಕ್ಕೋಬೇಕು ಹೇಳ. ಮ್ಯಾಗ ಏರಕ್ಕೈತಿ, ಈ ಕಡೆ ಇಳಿಜಾರಕ್ಕೈತದ. ನಾ ಕರಿಕಿಂತ ಮೊದಲ ಬರ್ತೈತಿ ಮಗಂದ. ಏನಲ್ಲ ಡ್ಯೂಟಿಗೆ ಹಾಜರಾಗಿಯ ಬ್ಲಕ್ಕಿ ಮಗನ. ಗುಡ್ ಮಾರ್ನಿಂಗ್ ಬ್ಲಕ್ಕಿ. ಪಪ್ಪಿನೆಲ್ಲಿ ಕಳಿಸಿ. ಪಪ್ಪಿ ಊಟ ಮಾಡಿ ಎಲ್ಲೂ ಹೋಗ್ಬಿಡ್ತೈತೆ, ಹೋಗೇ ಬಿಡ್ತೈತೆ ನೋಡೋದು. ಎಲ್ಲರೂ ರೌದ್ಯಾ ಮುಕ್ಕೋತೈತದು. ಪಪ್ಪಿ ಊಟ ಮಾಡಿ ಹೋಗೇ ಬಿಡ್ತೈತಿ. ಇಂದ ಈಗ ಗೋಡ ಎಳಿಸ್ಬೇಕಾ. ಏನು ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕು. ಹಲ್ಲಿ, ಕಂಜೂರ್ಗಿ, ಇಲ್ಲಾಂದ್ರೆ ಹಾವಿನ ಮರಿ ಇವೆಲ್ಲ ಇರುವಂಥ ಚಾನ್ಸಸ್ ಇರ್ತೈತಿ. ವೇಟ್ ನೋಡ್ರಿ, ಇದು ಕಾಣಿಸ್ತೈತಲ್ಲ. ಬಂದಾತ ಬೋರ್. ನಮ್ಮ ಗೊಂಜಾಳ ಅಂತೂ ಮನಗಂಡ ಬಂತಪ್ಪ, ಖುಷಿ. ಇಲ್ಲಿ ನಿನ್ನೆ ರೌದಿ ಎಲ್ಲ ನಮ್ಮ ಮನೆಯವ್ರು ತೆಗೆದೋಗೋದ್ರಲ್ಲ, ನಾನೊಂದಿಟ ಹೆಲ್ಪ್ ಮಾಡೀನಿ. ನಾನೇನು ಪಾಠ ಹೆಲ್ಪ್ ಮಾಡಲಿಲ್ಲ ಅವರಿಗೆ. ಇದರ ಡ್ರಿಪ್ಪಿನ ಪೈಪ್ ಸುಟ್ಟಿಟ್ಟೇವಿಲ್ಲ ಮೊನ್ನೆ, ಈ ಕಡೆ ತೆಗೆದಿಟ್ಟೇವಿ. ಒಳಗೆ ಗಳೆ ಹೊಡೋದಿಂದ ಮತ್ತು ಇದನ್ನು ಡ್ರಿಪ್ಪಿನ ಪೈಪ ಜೋಡಿಸ್ಬೇಕು. ಹೆಂಗೈತೆ ನೋಡ್ರಿ ನಮ್ದು ಇವತ್ತಿನ ರೂಟೀನ್, ಇವತ್ತಿನ ಲೈಫು, ಇವತ್ತಿನ ಜೀವನ. ಆದರೂ ಹೊಲ್ದಾಗಿರ್ತೇವಲ್ಲ, ಊರಾಗಿನಕ್ಕಿಂತ ಭಾಳ ಥಂಡಕ್ಕೈತ್ರಿ ನಮಗೆ. ನಮ್ಮ ಹೊಲ್ದಾಗ ಕಸ ನೋಡ್ರಿ ಎಷ್ಟಾಗೈತಿ.
ಇದು ಗುಲಾಬಿ ಗಿಡ ಹಚ್ಚಿತ್ತಲ್ಲ ಇದೊಂದು ಹತ್ತೈತಿ, ಇಲ್ಲಿ ಮಾವಿನ ಗಿಡ ಐತಿ, ಅಲ್ಲಿ ಹಚ್ಚೈತಿ, ಅದು ಹತ್ತತಿಲ್ಲೋ ಡೌಟ್ ಅಂತ ಅನಿಸ್ತೈತಿ. ಇದೊಂದು ಚಿಗಾಕತೈತಿ. ಬೋರ್ ಬಂದ್ ಮಾಡಿದ್ನೆಲ್ಲ ಮತ್ತು ಬೋರ್ ಚಾಲು ಮಾಡೀನಿ. ನಮ್ಮ ಯಜಮಾನ್ರ ನೀರು ಹಸಾಕತ್ತಾರ, ಎಲ್ಲ ಹೋದ ಅವ್ರ ಫೋನ್ನಾಗ ಬಿಸಿ ಎನಿ ಟೈಮ್. ನೀವು ತಿನ್ನಕ್ಕೆ ಶಿವಿ ಇರ್ತೈತೆ, ಕಾಯಿ ಹರ್ಕೊಂಡ್ರು. ಕಾಯಿ ಐತಲ್ಲ ರುಚಿವಾಗಿರ್ತೈತೆ, ಯಾಕಂದ್ರೆ ಜವಾರಿ ಇಲ್ಲ ಇವ, ಹಂಗಾಗಿ ಹರ್ಕೊಂಡು ತಿನ್ನೋಣ ನಾವು. ಇಲ್ಲಿ ಕೆಳಗೊಂದು ಸಣ್ಣ ಐತಿ, ಇದು ಮೀನು ಕೋಳಿ ತಿಂತಾವೋ ಅಥವಾ ಯಾವ ಪಕ್ಷಿ ತಿಂತಾವೋ ಗೊತ್ತಿಲ್ಲ. ನನ್ನ ಮನೆ ಎಷ್ಟೊಂದು ಕಾಯಿ ತೋರಿಸಿದ್ನಿಲ್ಲ, ಎಲ್ಲ ಕಾಯೆಲ್ಲ ಖಾಲಿ ಆಗಿಬಿಟ್ಟು ನೋಡಿ, ಗುಬ್ಬಿ ಎಲ್ಲ ತಿಂದ್ಬಿಟ್ಟಾವ. ವಾವ್, ಸಿಕ್ಕಾಪಟ್ಟೆ ರುಚಿ ಐತೆ ನೋಡಿದು. ಯಾಗ ನೀರು ಹಾಕಿ ಬೆಳೆಸಿದೆಯಲ್ಲ ಪಾಪ. ಐ ನಾನು ಅದನ್ನ ಹೇಳಿನಪ್ಪ, ನೀರು ಹಾಕಿ ಬೆಳೆಸಿಲ್ಲ ಪಾಪ ಅಂದ್ರೆ ಇದ್ರ ಅರ್ಥ ಬೇರೆ ಮತ್ತೆ. ಅದ್ರೊಳಗೆ ಎರಡು ಅರ್ಥ ಬರ್ತಾವ, ಮತ್ತು ತಿಳ್ಕೋದ್ರೆ ಮ್ಯಾಗ ಹೋಕೈತಿ. ಅದನ್ನು ಹೇಳಿ ನಾನು ಹೊಡಿಯೋದ್ರೊಳಗೆ ನನ್ನ ಗಂಡು ನೀರು ಹಾಕಿ ಕಷ್ಟಪಟ್ಟು ಬೆಳೆಸ್ಯಾಣ ಅಂತೇಳಿ. ನಾವೇನು ಹಚ್ಚಿದ ಗಿಡ ಅಲ್ಲಿದ. ಆಯ್ತು ನೋಡ್ಲಂದು ಎಷ್ಟು ಸಿವಿದ ನೋಡ. ಹೈಬ್ರಿಡ್ ಕಾಯಿ ಹಿಂಗೆ ಸಿವಿನ ಇರಂಗಿಲ್ಲ ಒಂದಿಟ್ಟು. ಅಲ್ಲೊಂದು ಐತೆ ನೋಡು ವೆಂಕಟೇಶ, ಅಲ್ಲಿ ಮ್ಯಾಗದು. ಹಾಂ ನಮ್ಮ ಗೌರಿ ಇರ್ತೈತ್ಲ, ಇನ್ನೊಂದು ಸಣ್ಣ ಗೌರಿ ಸಾಕಂತ ಮಾಡೀನಿ. ಬಡ್ಯಾನ 1000 ಬಿಟ್ರ 1000 ಬೇಡ, ಈಗ ಯಾಕೆ 1000? ದನ ಕಟ್ಟಾತೀವಿ. ಬರ್ರಿ ಪ್ಯಾಲ್ಕಾಯಿ ತಿನ್ನೋಣಂತ, ಗಂಡ ಹೆಂಡತಿ ಕೂಡಿ ಪ್ಯಾಲ್ಕಾಯಿ ತಿನ್ನಾಕತ್ತೇವಿ. ಇವು ನೋಡಕ್ಕೆ ಹಿಂಗೆ ಕಲರ್ದಾವಿಲ್ಲ, ಅದ್ರ ರುಚಿ ಅಂತೂ ಭಾಳ ಅದಾವ್ರಿ. ಒಬ್ಬೊಬ್ಬರಿಗೆ ಹಣ್ಣು ತಿನ್ನಕ್ಕೆ ಇಷ್ಟ ಆಗಂಗಿಲ್ಲ ಅಂಥವ್ರೆ. ನಾನು ಮೊದಲಾದ್ರೂ ಹಿಂಗೆ ಕಾಯಿನ ತೊಗೊಂಡು ತಿಂತಿದ್ದೆ, ನಂಗೆ ಹಣ್ಣು ಇಷ್ಟ ಆಗಂಗಿಲ್ಲ. ಇದು ಏನು ಶುಗರ್ ಇದ್ದವ್ರು ಮುಂಜಾನೆ ಎದ್ಕೊಳ್ಳೆ ತಿನ್ಬೇಕಲ್ಲ ಅವನು. ನಮ್ಮ ಹುಡುಗಾಡ್ತಿರ್ತಾವೆ ಇಲ್ಲಿ ದಿವಸ ಬಂದು. ಹಾಂ ನೋಡಿಲ್ಲ ಏನು ಮಾನ್ಯ ನಾನು ನೋಡಿಲ್ಲ. ತಪ್ಪಲ ಹರ್ಕೊಂಬರಕ್ಕೆ ಹೋಗಲ್ಲ, ಅವ್ರು ಹುಡುಕಾಡಿ ಹರ್ಕೊಂಡು ಬಂದ್ಯಾರ. ಹಿಡಿ ನೀರು ಅದ್ರ ನಾಷ್ಟ ಯಾರಿಗೆ ಈಗ ಅದ ನೀವು ಏನು ಮಾಡ್ತೀನಿ. ಅವಲಕ್ಕೆಲ್ಲ ದಪ್ಪ ಅವಲಕ್ಕಿ ಅದ ನೋಡು. ನೀನೇನು ಮಾಡ್ತೇನೆ ಅಂದಿದ್ನಿ? ಅವು ದಪ್ಪ ಅವಲಕ್ಕೆಲ್ಲ ಅವು ಪೇಪರ್ ಅವಲಕ್ಕಿ. ಪೇಪರ್ ನೀ ತೆಂಗಿನಕಾಯಿ ಹೊಡೆದು ಕೊಡ್ಲಿಲ್ಲಲ್ಲ. ಹಾಂ, ಮತ್ತೆ ಹೊಡೆದು ಕೊಡ್ಬೇಕು ಅದನ್ನ. ಅಯ್ಯೋ ಉರಿ ಚಿನ್ನ ನಿನ್ಕೊಂಡು ಮಾತಾಡ್ಕೊಂತ ಮಾಡ್ಲೆ ಅವಲಕ್ಕಿ. ನನಗೆ ಇಲ್ಲಪ್ಪ, ನಂಗೆ ಮೆಣಸಿನ್ಕಾಯಿ ಮೇಲೆ ಹತ್ತಕ್ಕೆ ಹೆದರಿಕೆ ಬರ್ತೈತೆ. ಬಿದ್ನಿ ಅಂದ್ರೆ ಮೊದ್ಲ ಬದಿಕ್ ಭಾಳ ಬೇಕನ್ನೋ ಆಸೆ ಐತಿ. ಅದು ಮೆಣಸಿನ್ಕಾಯಿ ಎಳಿದ ಆಗ್ಬಿಟ್ಟೈತಿ. ಬಿದ್ದು ಏನಾರ ಆಗಿ ಸಪ್ನೆ ಅಂದ್ರೆ ಏನು ಮಾಡೋದಪ್ಪ. ಬದುಕಿ ಭಾಳ 100 ವರ್ಷ ಬದುಕ್ಬೇಕಂತ ಅನ್ಕೊಂಡೇನಿ. ಇನ್ನೂ 70 ವರ್ಷ ಬದುಕ್ಬೇಕು ನಾನು. 70 ಒಂದು 68 ವರ್ಷ. ಈಗ 30-32 ವರ್ಷ ಏಜ್ ಇರ್ಬೋದು ನನಗೆ. ಪಕ್ಕ 32 ಅಂತ ಅದಾವ. ಅದ್ರ ಮ್ಯಾಗ ಒಂದು ಪ್ಲಸ್ ಒಂದು ಕುಡಿಸಿದ್ರೆ 33 ಅಷ್ಟು ಇರ್ಬೋದು, ಗೊತ್ತಿಲ್ಲ. 92 ನಂದು. ಒಂದ್ರೊಳಗೆ 92 ಐತಿ, ಒಂದ್ರೊಳಗೆ 91 ಐತಿ. ಅದ್ರೊಳಗೆ ಯಾವ್ದು ಕರೆಕ್ಟ್ ಅಂತ ಹೆಂಗೆ ಅನ್ಕೋಬೇಕು ಹೇಳ್ರಿ? ಬಂದಿಲ್ಲ ನಾನು ಬೋರ್ ಚಲ್ ಬಂದಿಲ್ಲ ನೋಡಿನಿ. ಅವು ಹೋಗ್ಯಾವನಾ ಅನ್ನ ಹೊತ್ತದಂಗೈತಿ. ನಮ್ಮ ಮನೆಯವ್ರು ನಾಷ್ಟ ಇಷ್ಟದ ನಾಷ್ಟ ಬೇಡ ಅಂದ್ರು. ಈಗ ಒಲ್ಯಾಗ ಕಟ್ಗೆ ಹಾಕಿ ಹೋಗಿ
ಏನು ಮಾಡಲಿ, ಅನ್ನ ಆಗೈತಿ. ಇದು ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಅವಲಕ್ಕಿ ಎಲ್ಲ ತೊಗೊಂಬರ್ತಾನೆ. ತೊಗೊಂಬಂದು ನಾಷ್ಟಕ್ಕೆ ಅವಲಕ್ಕಿ ಮಾಡ್ಕೊಂಡು ತಿಂತೇನೆ ನೋಡಿರಿ. ಇವತ್ತಿನ ಲಾಗ್ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಾನು ಹೇಳಿದ್ನಲ್ಲ 92 ಅಂತ ಅಂದ್ಕೊಂಡ್ರು ನಂಗೆ ಇವಾಗ ಏಜ್ ಎಷ್ಟು ರನ್ನಿಂಗಲ್ಲಿ ಅದಾವ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಾನು ಅಷ್ಟೊಂದು ಬುದ್ಧಿವಂತೆ ಅಲ್ಲ, ಅದಕ್ಕೋಸ್ಕರ. ಕೆಲವ್ರು ಕೇಳ್ತಿರ್ತೀರಿ ನಿಮ್ದು ಏಜ್ ಎಷ್ಟು ಅಂತೇಳಿ. ನಿಮ್ಗೆ ಕ್ಲಾರಿಟಿ ಸಿಕ್ತಂತ ಅನ್ಕೋದೆ. ನಾನೇನು ಹುಡುಗಿ ಅಲ್ಲಪ್ಪ ಏಜ್ ಮುಚ್ಚಿಡಾಕ ಆಂಟಿ. ನಾನೀಗ ನಮ್ಮ ಮನೆಯವ್ರಿಗೆ ನಾಷ್ಟ ಒಯ್ಯಾಕತ್ತೇನೆ. ಅವಲಕ್ಕಿ ಮಾಡೀನಿ. ನಿನ್ನೆಯವರು ಬಾದಾಮಿಗೆ ಹೋಗಿದ್ದಾರಲ್ಲ, ನಿನ್ನೆ ಬಾದಾಮಿಗೆ ಹೋಗಿದ್ರಲ್ಲಿ ಬೆಲ್ಲದ ಜಿಲೇಬಿ ಸಿಗ್ತಾವೆ. ಬೆಲ್ಲದ ಜಿಲೇಬಿ ಸ್ಪೆಷಲ. ಜಿಲೇಬಿ ತೊಗೊಂಡಾರ. ಜಿಲೇಬಿ ಇಟ್ಕೊಂಡು ನಾನು ಅಲ್ಲೇ ಅವ್ರ ಜೊತೆ ನಾಷ್ಟ ಮಾಡಿದಾರೆ ಆತಂತೇಳಿ ಹೊಲ್ದಾಗ ಕುಂತ್ಕೊಂಡು ನಾನು ಇಬ್ಬರಿಗೆ ಹಾಕ್ಕೊಂಡು ತೊಗೊಂಡು ಪ್ಲೇಟ್ ತೊಗೊಂಡು ಬರೀ ನಾಷ್ಟ ಮಾಡೋಣಂತ. ಫಸ್ಟ್ನಾಗ ಏನು ಬೇಡ ಅಂತಂದ್ರೆ ಬೇಡಂದು ಅದಕ್ಕೆ ನಾಷ್ಟ ಮಾಡಂದ್ರೆ ಅನ್ನ ಒಂದು ಮಾಡಿಟ್ಟೇನಿ. ಅವ್ರು ಮಧ್ಯಾಹ್ನ ಕೆಲವೊಂದ್ಸಲ ಊಟ ಮಾಡ್ತಾರೆ, ಮಾಡೋಂಗಿಲ್ಲ. ಅದಕ್ಕೆ ಸಂಜೆ ಮುಂದೆ ಬಂದು ನಾನು ಸ್ಪೆಷಲ್ ಮಾಡಿದ್ರೆ ಅಂತಂದು. ಸ್ಪೆಷಲ್ ಅಂದ್ರೆ ನಮ್ಗೇನು ಇಷ್ಟ ಆಕೈತಿ ಅದೇ ನಮ್ಗೆ ಸ್ಪೆಷಲ್ ಅಂದ್ರಿ. ಕುಂತಾರ ನೋಡ್ರಿ ನೀರು ಹಾಸ್ಕೊಂತ. ಹೊಳಿಸ್ ಬಂದೀನಿ, ಈಗ ಬರ್ತೀಯಾ? ಹೊಳ್ಸ್ ಬಂದೀಯ? ತಗೋರಿ, ಇದೇನು ಹುಂಚಿಕೆ ಗತಿ ಇದಿಲ್ಲ. ಹುಂಚಿಕೆ ಮಾಡಿ ಹುಂಚಿಕೆ ಬೀಜನ ಸಿಗೋಲ್ಲ ನಮಗೆ ಅಲ್ಲಿ. ಇವ ಪಪ್ಪಿ ಬ್ಲಾಕಿ ಮತ್ತೆ ಯಾವ ಕಟ್ಟಿ ಮುಡ್ಕೊ 2 ಪ್ಲೇಟ್ ಅದಾವ. ಏನು ಅಯ್ಯ ಮುರ್ದ ಬಿಟ್ಟೈತಿ. ಇದು ತಗದ ಬಿಟ್ಟು ಕಟ್ ಮಾಡಿ ನಂಗೆ ಸಾಕು. ಎಷ್ಟು ಅದಾವ ಪ್ಲೇಟ್ಸ್ ಅನ್ನೋದು, ಅದಕ್ಕೆ ಹಂಗೆ ಕಾಣಿಸ್ತದೆ. ಜಿಲೇಬಿ ಹಾಕೋ, ಉಳ್ದದ್ದು ಬೇಕಾರೆ ಆ ಪ್ಲೇಟ್ನಾಗ ಇಡು. ಬರೀ ನಾಷ್ಟ ಮಾಡೋಣ ಅಂತ ಕರಿಯಲ್ಲ, ಹಂಗೆ ಯಾಕೆ ಮಾಡ್ತೀವಿ ಒಂದಿಟ್ಟು. ನಿಂದ ಹೊಟ್ಟಿಸ್ತತಿ ಅವ್ರೇನು ಕರೆದ್ರೆ ಬರಂಗಿಲ್ಲ ಅಂತಿ. ನೀರು ವೆಂಕಟೇಶ್ ರೋಡಿಗೆ ನೀರು ಹೊಡ್ಯಾಕತ್ತಾರ ಅವ್ರ. ಈಗೆಲ್ಲ ಏನು ಕೆಲಸ ಇಲ್ಲ, ಏನಿಲ್ಲ. ಈಗ ಹೋಗ್ಬರೋಣಂತ. ಬರೀ ಬಯಸ್ಕೊಳ್ಳೋದು ನಾನು ಎಲ್ಲಾರು ನಮ್ಮ ಮನೆಯವ್ರ ಜೊತೆ. ಅವ್ರು ನನ್ನ ಬಿಟ್ಟು ಬರಕ್ಕೆ ಹೋಗ್ಬೇಕಾದ್ರೆ ನೀರು ಹಸಕತ್ತಂದ ಪಾಪ. ಎಸಕ್ ಬಿಟ್ಟು ಎಷ್ಟೊತ್ತ ಗೋಂಗ್ ಅಂತ ಬರುವಂತಿ. ಈಗ ಬಂದೆ ನೋಡ್ರಿ. ಈಗ ನಾನು ಮತ್ತು ದೀಕ್ಷಿತ್. ನಿನ್ನ ಹೆಸರೇನಪ್ಪ? ದಕ್ಷಿತ್. ಅದಿಲ್ಲ ದಕ್ಷು. ಬೆಕ್ಕ ನೋಡ್ರಿ ಎಷ್ಟು ಚಂದ ಐತಿ ಇದು. ಕೂದಲು ಆಗ್ಬೇಕ್ರಿ ಮನ್ಗಂಡು ಅಕ್ಕವು ಈ ಬೆಳಕಿಗೆ. ಹೆಂಗೈತಪ್ಪ ಬೆಕ್ಕಿದ? ಇದ್ರ ಹೆಸರೇನು? ಚಿನ್ನಿ. ಹೆಣ್ಣ ಗಂಡರ? ಇದ ಗಂಡ ಇರ್ಬೇಕ್ರಿ, ಗಂಡ ಸಾಕ್ಬೇಕ್ರಿ. ಹಂಗಾರಿ ಗೋನ್ ಕರ್ದ ಬಿಡ್ತಾನೆ. ಗೋನ್ ದಕ್ಷರ್ ಬೆಕ್ ನೋಡ್ರಿ ಇದು. ನಾವಿವತ್ತು ದೇವಸ್ಥಾನಕ್ಕೆ ಹೊಂಟಿದ್ವಿ. ಹೋದ ವಾರ ಹೋಗಿದ್ದೆ, ಶೇರ್ ಮಾಡ್ಕೊಂಡಿದ್ನಿಲ್ಲ. ಸುರಗಿರಿ ಭುವನೇಶ್ವರಿ ಟೆಂಪಲ್ಗೆ ಹೊಂಟೇವಿ.
ನಾನೊಬ್ಬಳೇ ಹೋಕ್ಕೇನಿ. ನಮ್ಮ ಮನೆಯವ್ರ ಹೊಲ್ದಾಗ ಒಂದು ಕೆಲಸ ಅದಾವ, ಹಾಗಾಗಿ ಇಲ್ಲಿ ಲೋಕಾಪುರಕ್ಕೆ ಬಂದಿಂದ ನನ್ನ ಫ್ರೆಂಡು ಮತ್ತು ಅವ್ರ ಫ್ಯಾಮ್ಲಿಯವ್ರು ಎಲ್ಲರೂ ಇಲ್ಲೊಂದು ಆಟೋ ಬಾಡಿಗೆ ಮಾಡಿರ್ತಾರೆ. ಅದು ಆಟೋದೊಳಗನ್ನ ಹೋಗಿ ಬರ್ತೇವೆ ಎಲ್ಲರೂ. ಅಲ್ಲಿ ಗಾಡಿ ವ್ಯವಸ್ಥೆ ಇಲ್ಲ. ಕಲಾದಗಿವರೆಗೂ ನಾವು ಹೋಗ್ಬೋದು. ಈಗ ನಾವು ಕಲಾದಗಿ ಬಂದ್ವಿ. ಕಲಾದಗಿಲಿದ್ದ ಆ ಕಡೆ ಆಟೋಗಳು ಸಿಗ್ತಾವೇನೋ, ಬಟ್ ನಮ್ಮ ಟೈಮಿಂಗ್ ಸರಿಯಾಗಿ ಸಿಗಂಗಿಲ್ಲಲ್ಲ, ಹಾಗಾಗಿ ನಾವು ಇಲ್ಲೇ ಲೋಕಾಪುರದನ್ನು ಬಾಡಿಗೆ ಮಾಡ್ಕೊಂಡು ಹೋಕ್ಕೇವಿ. ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ನನಗೆ ಇವತ್ತು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಭಾಳಷ್ಟು ಜನ ಸಿಕ್ಕರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋರು. ಖುಷಿ ಆಯ್ತು ನನಗೆ. ಹಿಂಗೆಲ್ಲಾರ ಹೋದಾಗ ಕರೆದು ಮಾತಾಡಿಸ್ತಾರಲ್ಲ, ಖುಷಿ ಅಂತ ಅನಿಸ್ತೈತಿ. ಕೆಲವರು ಮಕ್ಕಳ ಸಂಬಂಧ ಬಂದಿದ್ರು, ನನ್ನ ಥರನ ಮಕ್ಕಳು ಆಗದೇ ಇರೋರು. ನಾವು ದೇವಸ್ಥಾನಕ್ಕೆ ಬಂದು ನೋಡ್ರಿ. ಈಗ ನಿದ್ದೆ ಮೂಡಲ್ಲ ನಾನು. ನಿನ್ನೇನಾಗಿಲ್ವಾ ನಾನು ನೋಡೋದು. ದಿಮಾಗ್ ಮಾಡಿ ಹಾಕ್ಸ್ಕೊಂಡಿದ್ದು ಬ್ಯಾಡ ಅಂದ್ರೆ ಇಲ್ಲಿ ಒಂದೇ ಕೈಲಿ ಹೇಳ್ತಾರೆ ಒಳಗೆ ಬಿಡ್ರಿ. ನಾವಿಲ್ಲೇ ದೇವ್ರ ದರ್ಶನ ಮಾಡ್ಬರಕ್ಕಂತ ಏನು ಹೊಂಟೇವಿಲ್ಲ. ನಿಮ್ಗೆ ಗೊತ್ತು, ಕೆಲವೊಂದು ಕಡೆ ವಿಡಿಯೋ ಅಲೋ ಇರಂಗಿಲ್ಲ. ಇಲ್ಲೇನು ಹಂಗೆ ನನಗೆಲ್ಲಿ ಬರ್ದಿದ್ದತಿ ಕಾಣಿಸ್ಲಿಲ್ಲ. ಬಟ್ ವಿಡಿಯೋ ಮಾಡೋದು ನಾವು ಅಷ್ಟು ಸರಿ ಅಂತ ಅನ್ಸಂಗಿಲ್ಲ, ಯಾಕಂದ್ರೆ ನಾವು ನಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೊಳಕ್ಕೆ ಬೇಡ್ಕೊಳಕ್ಕಂತ ಹೋಗಿರ್ತೀವಿ. ಹಾಗಾಗಿ ನಾನು ಹೊರಗಡೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ಅಷ್ಟೇ ಶೇರ್ ಮಾಡೇ ನಿಮ್ಮ ಜೊತೆ. ನಮ್ದೀಗ ದರ್ಶನ ಆತ. ದರ್ಶನ ಮಾಡ್ಕೊಂಬಂದ. ಇದು ಭುವನೇಶ್ವರಿ ತಾಯಿ ಏನು ಪ್ರತಿಷ್ಠಾಪನೆ ಮಾಡ್ಯಾರಲ್ಲ, ಮುಂದ್ಗಡೆ ಏನು ಗರ್ಭಗುಡಿ ಐತಿಲ್ಲ, ಅದ್ರ ಅಪೋಸಿಟ್ ಹಿಂದ್ಗಡೆ ಇಲ್ಲೇ ಹುತ್ತೈತಿ. ಒಂದೆರಡು ಗಿಡಗಳು ಏನೋ ಅದಾವ, ಅದಕ್ಕಲ್ಲೇ ಗಿಡಗಳು ಇಲ್ಲ ಅಂತ ಅನ್ಸುತ್ತೆ. ಸಾರಿ, ಗಿಡ ಇಲ್ಲ, ಅಲ್ಲಿ ಹುತ್ತ ಬೆಳೆದೈತಿ. ಅಲ್ಲಿ ಒಂದು ಗುಡಿ ಥರ ಕಟ್ಟಿಸಿ ಅಲ್ಲೆಲ್ಲ ಏನು ಮಾಡ್ತಾರಂದ್ರೆ ನಮ್ಮ ಇಷ್ಟಾರ್ಥಗಳು ನಾವು ಏನೇ ಇದ್ರೂ ಬೇಡ್ಕೋಬೋದು. ಇಲ್ಲಿ ಅಂಬ್ಲಿ ಕೊಡ್ತಾರೆ ನೋಡ್ರಿ. ಸಣ್ಣ ಮಕ್ಕಳಿಗೆ ಎಷ್ಟು ಕೊಡೋಂಗಿಲ್ಲ ಅಂತ, ದೊಡ್ಡವರಿಗೆ ವಯಸ್ಸಾದವ್ರಿಗೆ ಎಲ್ಲರಿಗೂ ಕೊಡ್ತಾರೆ. ಅಲ್ಲಿ ದರ್ಶನ ಮಾಡ್ಕೊಂಬಂದು ನಾವು ಅಲ್ಲಿ ಅಂಬ್ಲಿನ ತೊಗೊಂಡು ಇದು ನೆಕ್ಸ್ಟ್ ಇಲ್ಲೊಂದು ದೇವಿ ಮೂರ್ತಿ ಐತಿ. ಇಲ್ಲಿ ನಮಸ್ಕಾರ ಮಾಡಿ ಇಲ್ಲೊಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಯಾರಾದರೂ ಹೊಕ್ಕೇನನ್ನೋರಿದ್ರೆ ಹೋಗಿ ಬರ್ರಿ. ಇಲ್ಲಿ ಒಂದೇ ಥರದ ಸಮಸ್ಯೆ ಅಲ್ಲ, ನಿಮ್ಗೆ ಏನಾದರೂ ಯಾವುದು ಈಗ ನಾವು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ನಮ್ಮ ಇಷ್ಟಾರ್ಥ ನಮ್ಗೆ ಏನು ಬೇಕು, ನಮ್ಮ ಲೈಫಲ್ಲಿ ಏನು ಸಿಕ್ಕಿಲ್ಲ, ಏನು ಸಿಗಬೇಕು, ಅದ್ರ ಬಗ್ಗೆ ನಾವು ಕೇಳ್ಕೊಂಡು ಬೇಡ್ಕೊಂಬರಕ್ಕಂತ ಹೋಗೋದಲ್ಲ. ಹಾಗಾಗಿ ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೂ ನೀವು ಹೋಗಿ ಬರ್ಬೋದು. ಬಟ್ ಗಾಡಿದು ಅಷ್ಟೊಂದಲ್ಲಿ ಅನುಕೂಲ ಇಲ್ಲಂತ ಅನ್ಸುತ್ತೇನೋ, ನಂಗೆ ಅಷ್ಟೊಂದು ಗೊತ್ತಿಲ್ಲ. ನಾವು ಗಾಡಿನ ಬಾಡಿಗೆ ಮಾಡ್ಕೊಂಡು ಹೋಗೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಮತ್ತು ಬಾಗಲಕೋಟೆಯಿಂದ ಬರೋರಿಗೆ ಬಸ್ ಅದಾವಂತ ಟೈಮ್ ಟು ಟೈಮ್, ನೀವೆಲ್ಲ ವಿಚಾರಿಸ್ಕೋಬೋದು. ಈ ಕಡೆ ಮುಧೋಳ ಕಡೆಯಿಂದ ಹೋಗೋರು ನೀವು ಕಲಾದಗಿ ಹೋದ್ರಿ ಅಂದ್ರೆ ಬಸ್ ಇಲ್ಲ ಅಂತಂದ್ರೂ ಆಟೋಗಳು ಸಿಗ್ತಾವಂತ ಅನಿಸ್ತದೆ ನಿಮ್ಗೆ. ಅಲ್ಲಿ ಹೋಗಿ ನೀವು ವಿಚಾರಿಸಿದ್ರಂದ್ರೆ ನಿಮ್ಗೆ ಏನಂದ್ರೆ ಅನುಕೂಲ ಆಕೈತಿ, ಈಸಿ ಆಕೈತಿ. ನಾವಲ್ಲಿ ಹೋಗಿ ದೇವಿ ದರ್ಶನ ಮಾಡ್ಕೊಂಡು ಇಲ್ಲಿ ಪ್ರತಿಭಾರತಿ ಕಾಯಿತಿ ಒಡಿಸಿದ್ರೆ ಅವರ ಕಾಯಿತಿ ಒಡಿಸಿದ ನಂತರ ನಾವು ಅಲ್ಲಿ ಅಲ್ಲಿ ದೇಣಿಗೆ ಕೌಂಟರ್ ಅಂತ ಐತಿ. ಅಲ್ಲಿ ನಾವು ಈಗ ಮಕ್ಕಳಾಗದೇ ಇರೋರು ಉಡಿ ತುಂಬಿಸ್ಕೋತಾರಲ್ಲ, ಅಲ್ಲಿ 25 ರೂಪಾಯಿ ಕೊಟ್ಟು ಒಂದು ರಸೀದಿನ ಇಸ್ಕೋಬೇಕು. ರಸೀದಿ ಇಸ್ಕೊಂಡ ನಂತರ ನಾವು ಅಲ್ಲಿ ಉಡಿ ತುಂಬಿಸ್ಕೊಳಕ್ಕಂತೇಳಿ ಹೊಂಟಿದ್ವಿ. ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ 5 ವಾರ ದೇವಸ್ಥಾನಕ್ಕೇನೋ ಹೊಕ್ಕಾರಲ್ಲ, 5ನೇ ವಾರ ಲಾಸ್ಟ್ನೇ ವಾರ ಏನಿರ್ತೈತಲ್ಲ, ಲಾಸ್ಟ್ನೇ ವಾರ 5 ಜನ ಮುತ್ತೈದೆ ಹೆಣ್ಮಕ್ಳಿಗೆ ಅಲ್ಲಿ ದೇವಿಗೆ ಉಡಿ ತುಂಬಿ ಮತ್ತು ಮುತ್ತೈದೆ ಹೆಣ್ಮಕ್ಳಿಗೆ 5 ಜನ ಹೆಣ್ಮಕ್ಳಿಗೆ ಉಡಿ ತುಂಬ್ತಾರೆ. ನಾವು ಅಲ್ಲಿ ಹೋಗಿ ಉಡಿ ತುಂಬಿಸ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಉಡಿ ತುಂಬ್ತೇವೆ ಬರ್ರಿ ಅಂತೇಳಿ ಕರೆದ್ರೆ, ಮತ್ತು ಹಂಗೆ ಅಲ್ಲೇ ಕುಂತೀವಿ. ಅಲ್ಲೇ ಅಂತ ಹೋಗಬಾರ್ದಲ್ಲ, ಹಾಗಾಗಿ ಅಲ್ಲೇ ಕುಂತೀವಿ.
ಫೋನ್ ನಾವು ಯಾರ ಕೈಯಾಗ ಇದು ದಕ್ಷಿತನ ಕೈಯಾಗ ಕೊಟ್ಟಿದ್ವಿ. ನನಗೆ ಕನ್ಫ್ಯೂಷನ್ಗೆ ದಕ್ಷಿತನೂ ಹೆಸರು ಅವ್ನ ಕೈಯಾಗ ಫೋನ್ ಕೊಟ್ಟಿದ್ವಿ ವಿಡಿಯೋ ಮಾಡಂತೇಳಿ. ಅವ್ನು ಹಂಗಟ್ ಒಟ್ನಲ್ಲಿ ಮಾಡ್ಯಾನ. ಇಲ್ಲ ಅದ ನೋಡ್ರಿ ಎಲ್ಲರೂ ಇಷ್ಟು ನಾವು ಉಡಿ ತುಂಬ್ಕೊಳಕಂತ ಕುಂತಿದ್ವಿ. ಯಾವ ಊರು ಏನಂತ ಕೇಳಲಿಲ್ಲ ನಾವು. ಒಟ್ಟು ಮುತ್ತೈದೆ ಹೆಣ್ಮಕ್ಳು ಅಂತಂದ್ರೆ ಹಿಂಗೆ ಉಡಿ ತುಂಬ್ಕೊಳಕ್ಕೆ ಕುಂದ್ರಿ ಅಂತ ಅಂದ್ಕೊಳ್ಳಿ ನಾವು ಕುಂದಿರ್ತಿಲ್ಲ. ಅಲ್ಲಿ ನಮ್ಗೆ ಅರಿಶಿನ ಕುಂಕುಮ ಹಚ್ಚಿ ಉಡಿನೂ ತುಂಬಿದ್ರೆ ಉಡಿ ತುಂಬಿ ಹೊಳ್ಳಿ ನಮ್ಗೆ ಸಕ್ರೆ ಕೊಟ್ಟರು. ಈಗ ಕೆಲವೊಂದು ಕಡೆ ಹೆಂಗಂತಂದ್ರೆ ಉಡಿ ತುಂಬಿ ಹಿಂಗೆ ಅಡುಗೆ ಮಾಡಿ ಊಟ ಮಾಡಿಸಿ ಕಳಿಸ್ತಾರಲ್ಲ, ಊಟ ಮಾಡಿಸ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಸಕ್ರೆ ನೀರನ್ನಾದರೂ ಕೊಡ್ಬೇಕಂತ ಹೇಳ್ತಾರೆ. ಹಂಗಾಗಿ ಸಕ್ರೆ ಕೊಟ್ಟರು. ಸಕ್ರೆ ತೊಗೊಂಡು ನಾವು ನೆಕ್ಸ್ಟ್ ಅಲ್ಲಿ ಹೋಗಿ ಉಡಿ ತುಂಬಿಕೊಂಡು ಬಂದ ನಂತರ ಊಟ ಮಾಡಿಕೊಂಡು ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ವಾಪಸ್ ನಾವೀಗ ಬರಾಕತ್ತೆ ನೋಡ್ರಿ. ಇದೇ ದಾರಿ ಇಲ್ಲೇ ಹೋಗ್ಬೇಕಾದ್ರೆ ಇಲ್ಲಿ ಅಲ್ಲಿ ಒಂದು ಕಿಲೋಮೀಟ್ರ್ ಅಂತ ಅನಿಸ್ತೈತಿ. ರೋಡ್ ಆಗಿಲ್ಲ, ಮುಂದೊಂದು ದಿನ ರೋಡ್ ಆಗ್ಬೋದೇನೋ. ನಾವು ಹೋಗಿ ದರ್ಶನ ಮಾಡ್ಕೊಂಡು ವಾಪಸ್ ನಾನು ಲೋಕಾಪುರಕ್ಕೆ ಬಂದೆ. ನಮ್ಮ ಊರಿಗೆ ಹೋಗ್ಬೇಕು. ಬರ್ರಿ ಯಾವ ಒಂದು ಅರ್ಧ ತಾಸು ನೀವು ಅರ್ಧ ತಾಸು ನೋಡ್ಕೊತ ನಾವು ಹೌದಾ ರೀ? ಹೋಗಿ ಹೇಳೀನಿ ಇನ್ನೂ ಒಂದು ತಾಸು ಆಗ್ಬೋದೇನೋ ರೀ. ಇನ್ನ ತಂಗಿ ಅಲ್ಲದ ಹೇಳಿನ ಬಸ್ ರೀ ಮುಂಚೆನಾಗ ರೀ ಈ ಕಡೆಯಿಂದ ರಗಡ್ ಬಂದ್ರಿ, ಈ ಕಡೆಯಿಂದ ಹೋಗ್ಲಿಲ್ಲ ರೀ ಏನೇನೋ ರೀ. ಇವತ್ತು ಮಾತ್ರ ಈ ಕಡೆಯಿಂದ ಕಡಿಮೆನ ಬಸ್ ರೀ. ಹೌದು ಹಾಂ ಇಲ್ಲ ನಡಿತೇನೆ ರೀ. ಹಾಂ ನಡಿತೇನೆ ರೀ. ನಾನಿಲ್ಲಿ ಸೀರೆ ಫೋಟೋ ಏನು ಹಾಕಾಕತ್ತಿಲ್ಲ. ಫುಲ್ ಟ್ರೆಂಡಿಂಗಲ್ಲಿರೋ ಅಂಥ ಸೀರೆ ಅಂತಂದ್ರೆ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ. ರೀಸನಬಲ್ ರೇಟಲ್ಲಿ ಅದಾವ. ಡ್ರೈ ಕ್ಲೀನಿಂಗ್ ಇರ್ತೈತಿ. ನಿಮ್ಗೆ ಯಾರಿಗಾದರೂ ಬೇಕಂತಂದ್ರೆ ನಂಬರ್ ಏನೋ ಡಿಸ್ಪ್ಲೇ ಆಗತ್ತೈತಲ್ಲ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ. ಓನ್ಲಿ ವಾಟ್ಸಪ್ ಅಂದ ಅವೈಲೇಬಲ್ ಇರೋದು. ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ. ನಿಮ್ಗೆ ಇಷ್ಟ ಆದ್ರೆ ನೀವು ತೊಗೋಬೋದ. ರೇಟ್ ಓಕೆ ಅಂತ ಅನ್ಸಿದ್ರೆ ನಾನು ಹೇಳಾಕತ್ತೇನಿಲ್ಲ ಡ್ರೈ ಕ್ಲೀನಿಂಗ್ ಇರ್ತೈತಿ. ಇಲ್ಲಿ ತೋರ್ಸಾಕತ್ತೇನಿಲ್ಲ ಪಲ್ಲು ಆ ಥರ ಬರ್ತೈತಿ. ಈ ಕಡೆ ಸೈಡ್ ಏನು ಕಾಣಿಸ್ತೈತಿಲ್ಲ ಅದು ಪ್ಲೇನ್ ಗ್ರೀನ್ ಕಲರ್ ಅದು ಬ್ಲೌಸ್. ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕ್ಕವ ಅಂತ ಅನ್ಕೋತೀನಿ. ಯಾಕಂದ್ರೆ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ ಭಾಳಷ್ಟು ಸೇಲ್ ಅದು. ಒಂದೊಂದು ದಿನ ಅಂತೂ ಎಷ್ಟಂದ್ರೆ ಒಂದು 10 ಸೀರೆ ಎಲ್ಲ ಸೇಲ್ ಅದು. ಅದರಲ್ಲಿ ಕಲರ್ಸ್ ಅಷ್ಟು ಬರ್ತಾವೆ. ಇಲ್ಲಿ ತೋರ್ಸಾಕತ್ತೀನಿ ಇದರಲ್ಲಿ ಕಲರ್ಸೂ ಚೇಂಜ್ ಇರ್ತಾವೆ, ಡಿಸೈನು ಚೇಂಜ್ ಇರ್ತಾವೆ. ಮತ್ತು ಹಂಗೆ ರೊಕ್ಕನೂ ಏನಂತಂದ್ರೆ ಫಸ್ಟ್ ಏನು ತೋರಿಸಿನಿಲ್ಲ ಸ್ಮಾಲ್ ಬಾರ್ಡರ್ ಬಿಗ್ ಬಾರ್ಡರ್ ಈ ಥರದ್ದು ರೇಟ್ ಡಿಫ್ರೆಂಟ್ ಆಗಿರ್ತೈತಿ. ನನಗೂ ಕೆಲವೊಂದು ಸಲ ಕನ್ಫ್ಯೂಷನ್ ಆಗಿಬಿಡ್ತೈತಿ. ಅದಕ್ಕೋಸ್ಕರ ನಾನು ರೇಟ್ನ ಮೆನ್ಷನ್ ಮಾಡೋಕೆ ಹೋಗಂಗಿಲ್ಲ. ನೀವು ವಾಟ್ಸಪ್ ಮಾಡಿರಿ ಸೀರೆ ಬೇಕಂತವ್ರು. ಬಸ್ ಸ್ಟ್ಯಾಂಡ್ಗೆ ಬನ್ನಿ. ಬಸ್ ಅಂತೂ ಬರೋಂಗೇ ಇಲ್ಲಪ್ಪ. ಅದೇನಿನೋ ಹೋಗೋ ಮುಂದೂ ಬರೋಂಗಿಲ್ಲ, ಈ ಕಡೆ ಬರೋ ಮುಂದೂ ಬರೋಂಗಿಲ್ಲ, ಆ ಕಡೆ ಹೋಗೋ ಮುಂದೂ ಹೋಗಂಗಿಲ್ಲ. ಎಷ್ಟೊತ್ತನ ವೆಯ್ಟ್ ಮಾಡೋದಕ್ಕೈತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ವೆಯ್ಟ್ ಮಾಡಬೇಕು. ಬಸ್ ಬಿಟ್ಟರೆ ಬೇರೆ ಯಾವ ಗಾಡಿನೂ ಇಲ್ಲ. ನೋಡೋಣ ಅಂತ ಎಷ್ಟೊತ್ತಿಗೆ ಹೋಗ್ತೀನಿ ಅಂತೇಳಿ. ಟೈಮ್ ಕರೆಕ್ಟ್ 5 ಗಂಟೆ ಆಗೈತಿ ಈಗ. ಸದ್ಯಕ್ಕೆ ನಾನು ವಿಡಿಯೋ ಮಾಡ್ಕೊತ ಹೋಗೋಣ. ಎಲ್ಲರೂ ನೋಡಕತ್ತಾರ.